ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಿದೆ. ಮಾಧ್ಯಮ ಇತಿಹಾಸದ ಅತಿ ದೊಡ್ಡ ಲೋಕಸಭಾ ಸರ್ವೆ ನಮ್ಮ ಪವರ್ ಟಿವಿ, ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಇಡೀ ರಾಜ್ಯದ ಗಮನ ಸೆಳೆದಿರೋ ಕ್ಷೇತ್ರ. ಯಾಕಂದ್ರೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಲ್ಲ ಎದುರಾಳಿಗಳು, ಬಿಜೆಪಿ ಮತ್ತು ಬಿಜೆಪಿಯೇ ಎದುರಾಳಿ. ಬಿಜೆಪಿಯಿಂದ ಒಂದು ಕಡೆ BY ರಾಘವೇಂದ್ರ ಸ್ಪರ್ಧೆ ಮಾಡ್ತಿದ್ರೆ, ಇನ್ನೊಂದು ಕಡೆ KS ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ. ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ. ಏನಾಗುತ್ತೆ ಶಿವಮೊಗ್ಗ ಕ್ಷೇತ್ರ? ಈಶ್ವರಪ್ಪನವರ ಈ ಸ್ಪರ್ಧೆಯಿಂದ ಏನಾದರೂ ಬದಲಾವಣೆ ಆಗುತ್ತಾ? ಬಿಜೆಪಿಗೆ ಹೊಡೆತ ಬೀಳುತ್ತಾ? ಇವೆಲ್ಲದರ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಲೆಕ್ಷನ್ ಸೆಂಟರ್ನಿಂದ ನಮ್ಮ ಪ್ರತಿನಿಧಿ ಅಶ್ವಿನಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಶಿವಮೊಗ್ಗದ ಕತೆ ಏನು? ಈ ಕ್ಷಣದ ಡೀಟೇಲ್ಸ್, ಈ ಕ್ಷಣದ ಟ್ರೆಂಡ್ ಏನೇನಿದೆ? ಶಿವಮೊಗ್ಗ ಅನ್ನುವಂಥದ್ದು ಈ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ. ಈ ಬಾರಿಯ ಎಲೆಕ್ಷನ್ ನಿಜಕ್ಕೂ ಕೂಡ ಕುತೂಹಲಕಾರಿಯಾಗಿದೆ. ಜೊತೆಯಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಅದೆಲ್ಲದಕ್ಕೂ ಕಾರಣ KS ಈಶ್ವರಪ್ಪ ಅವರ ಸ್ಪರ್ಧೆ ಅನ್ನೋದಂತೂ ಖಂಡಿತ, ಅದಂತೂ ನಿಶ್ಚಿತ. ಈ ಬಾರಿ ಈ ಸ್ಪರ್ಧೆಯನ್ನ ಮಾಡೇ ಮಾಡ್ತೀನಿ ಅನ್ನೋದನ್ನ ಹೇಳೋ ಮೂಲಕ BY ರಾಘವೇಂದ್ರ ಅವರಿಗೆ ಬಹಳ ದೊಡ್ಡ ಮಟ್ಟಿನ ಹೊಡೆತವನ್ನ ಕೊಡೋದಕ್ಕೆ ಈಶ್ವರಪ್ಪ ಅವರು ತಯಾರಾಗಿದ್ದಾರೆ. ಆ ಮೂಲಕ ಈ ವಂಶ ರಾಜಕಾರಣ ಆಗಿರ್ಬೋದು, ಅಪ್ಪ ಮಕ್ಕಳ ರಾಜಕಾರಣವನ್ನ ನಾನು ಈ ಬಾರಿ ಮುಗಿಸೇ ಬಿಡ್ತೀನಿ ಅನ್ನುವಂಥ ನಿಟ್ಟಿನಲ್ಲೂ ಪಣ ತೊಟ್ಟಿದ್ದಾರೆ KS ಈಶ್ವರಪ್ಪ. ಅದು ಬಹಳ ಹೊಡೆತವನ್ನ ಬಿಜೆಪಿಗೆ ನೀಡ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ 1952ರಿಂದ ಗಮನಿಸಿದ್ರೆ ಪ್ರಣುತ್ ಒಟ್ಟು 19 ಬಾರಿ ಎಲೆಕ್ಷನ್ ಅನ್ನ ನೋಡಿರುವಂತ ಶಿವಮೊಗ್ಗ, ಈ 19ರಲ್ಲಿ 10 ಬಾರಿ ಕಾಂಗ್ರೆಸ್ ಗೆದ್ದಿದ್ರು ಕೂಡ 6 ಬಾರಿ ಬಿಜೆಪಿ ಗೆದ್ದಿದೆ. ಜೊತೆಯಲ್ಲಿ ಬಂಗಾರಪ್ಪ ಅವರು ಕೂಡ ಗೆದ್ದಿದ್ರು. ಇದೆಲ್ಲವೂ ಕೂಡ ಇರೋ ಮಧ್ಯದಲ್ಲಿ ಬಿಜೆಪಿ 2009ರಿಂದ ತನ್ನ ಸ್ಟ್ರಾಂಗ್ ಹೋಲ್ಡ್ ಅನ್ನ ಉಳಿಸ್ಕೊಂಡಿರುವಂತ ಕ್ಷೇತ್ರ. ಆದ್ರೆ ಈ ಬಾರಿ ಒಂದಷ್ಟು ಮತಗಳು ಡಿವೈಡ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬಿಜೆಪಿಯ 4 ಶಾಸಕರಿದ್ದಾರೆ, ಕಾಂಗ್ರೆಸ್ನ 3 ಶಾಸಕರಿದ್ದಾರೆ, JDSನ 1 ಶಾಸಕರಿದ್ದಾರೆ. ಈ ಶಾಸಕರ ಬಲಾಬಲದ ಮೇಲೆ ತಮ್ಮ ಲೋಕಸಭಾ ಸಂಸದರನ್ನ ಆಯ್ಕೆ ಗೆಲ್ಲಿಸ್ಕೊಂಡು ಬರುವಂತ ಬಹು ದೊಡ್ಡ ಜವಾಬ್ದಾರಿಯನ್ನ ಕೂಡ ನೀಡಲಾಗಿದೆ. ಜೊತೆಗೆ ಸಾಕಷ್ಟು ಕಾನ್ಫಿಡೆನ್ಸ್ ಕೊಟ್ಟಿರುವಂತಹ ಕ್ಷೇತ್ರ ಕೂಡ ಹೌದು ಬಿಜೆಪಿಗೆ. ಆದ್ರೆ ಈ ಬಾರಿ ಆ ಎಲ್ಲ ಕಾನ್ಫಿಡೆನ್ಸ್ ಗಳನ್ನು ಕೂಡ ನುಚ್ಚು ನೂರು ಮಾಡೇ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ KS ಈಶ್ವರಪ್ಪ ಅವರು ಪಣ ತೊಟ್ಟಿರೋದು. ಹಾಗಾಗಿ ನಮ್ಮ ಈ ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ, ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರೆ ಪ್ರಣುತ್ ಗೊತ್ತಾಗ್ತಾ ಇರೋದು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ BY ರಾಘವೇಂದ್ರ ಅವರು ಬಂಗಾರಪ್ಪ ಅವರನ್ನು ಕೂಡ ಸೋಲಿಸಿದ್ದ ಇತಿಹಾಸ ಇದೆ. ಮಧು ಬಂಗಾರಪ್ಪ ಅವರನ್ನು ಕೂಡ ಸೋಲಿಸಿದ್ರು. ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಕೂಡ ಸೋಲಿಸಿದ್ರು. ಆದ್ರೆ ಈ ಬಾರಿ BY ರಾಘವೇಂದ್ರ ಅವರಿಗೆ ಮಗ್ಗುಲ ಮುಳ್ಳಾಗ್ತಾ ಇರೋದು KS ಈಶ್ವರಪ್ಪನವರು. ಹಾಗಾಗಿ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಅದು ಈ ಎಲೆಕ್ಷನ್ ಸೆಂಟರ್ ನಲ್ಲಿ ನಾವು ನಡೆಸ್ತಾ ಇರುವಂತಹ ಸರ್ವೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಎರಡೂ ಪಕ್ಷಗಳಿಗೂ ಕೂಡ, ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ನೇರ ಫೈಟ್ ಬರ್ತಾ ಇದೆ. ಕಾರಣ ಈಶ್ವರಪ್ಪ ಅವರ ಪಕ್ಷೇತರ ಸ್ಪರ್ಧೆಯ ತೊಡೆತಟ್ಟಿ ನಿಂತಿರೋದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇದು ಬಹಳ ದೊಡ್ಡ ಹೊಡೆತವನ್ನ ಬಿಜೆಪಿಗೆ ಕೊಡುತ್ತೆ ಅನ್ನುವಂಥ ವಿಚಾರಗಳು ಕೂಡ ನಮ್ಮ ಸರ್ವೆಯಲ್ಲಿ ಸದ್ಯ ಗೊತ್ತಾಗ್ತಾ ಇರುವಂತಹ ವಿಚಾರ. ಪ್ರಣುತ್, ಥ್ಯಾಂಕ್ ಯು ಅಶ್ವಿನಿ.